ಸಂಸತ್ತಿನಲ್ಲಿ ಕಲ್ಲಿದ್ದು ಹಗರಣದ ಗದ್ದಲ, ಕಡತಗಳ ನಾಪತ್ತೆ ಬಗ್ಗೆ ಪ್ರಧಾನಿ ಪ್ರತಿಕ್ರಿಯೆಗೆ ಪಟ್ಟು, ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳ ತೀವ್ರ ವಾಗ್ದಾಳಿ. ಮಂತ್ರಿಗಳಾಯಿತು, ಈಗ ಅಧಿಕಾರಿಗಳ ಸರದಿ. ವಿಧಾನಸೌಧದಲ್ಲೂ ಅಶ್ಲೀಲ ಚಿತ್ರ ನೋಡ್ತಾರಂತೆ ಸಿಬ್ಬಂದಿ. ಸಿಐಡಿಗೆ ಸಿಬಿಐ ನೀಡಿದೆ ಬ್ಲೂ ವರದಿ. ಡಾಲರ್ ಎದುರು ಮತ್ತೊಂದು ದಾಖಲೆ ಕುಸಿತ ಕಂಡ ರೂಪಾಯಿ. ಷೇರುಪೇಟೆಯಲ್ಲೂ ಏರಿಳಿತದ ಬಿರುಗಾಳಿ. ಏನು ಆಗಲ್ಲ, ಭಯಬೇಡ ಅಂತಾರೆ ಚಿದಂಬರಂ. ಬೆಂಗಳೂರಿನಲ್ಲಿ ಮತ್ತೊಂದು ಸಾಮೂಹಿಕ ಅತ್ಯಾಚಾರ. ಸಹೋದ್ಯೋಗಿಗಳಿಂದಲೇ ಯುವತಿ ಮೇಲೆ ರೇಪ್ ಶಂಕೆ. ನೆಲಮಂಗಲದಲ್ಲಿ ಆರೋಪಿ ಅರೆಸ್ಟ್. ವಿವಾದದ ನಡುವೆ ಥಿಯೇಟರ್ಗೆ ನಾಳೆ ಮದ್ರಾಸ್ ಕೆಫೆ. ವಿಕ್ಟರಿಯಲ್ಲಿ ಶರಣ್ ಕಾಮಿಡಿ ಕಮಾಲ್. ಪಡ್ಡೆಗಳ ಹುಚ್ಚೆಬ್ಬಿಸಲಿದೆ ಖಾಲಿ ಕ್ವಾರ್ಟರ್ ಸಾಂಗ್. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಕರ್ನಾಟಕದ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಮುಗಿದಿದೆ. ಮುಂದೆ ಬಿಜೆಪಿಯ ನಡೆ ಏನು, ರಾಜ್ಯದಲ್ಲಿ ಮೋದಿ ಪ್ಲಾನ್ ಏನು, ಮೋದಿ ಫಾರ್ಮುಲಾ ಏನು ಅಂತ ಚರ್ಚೆ ಶುರುವಾಗಿದೆ. ಈಗಾಗಲೇ ನರೇಂದ್ರ ಮೋದಿ ಬಿಜೆಪಿಯ 2014ನೇ ಚುನಾವಣಾ ಸಾರಥ್ಯವನ್ನು ವಹಿಸಿಕೊಂಡು ದಕ್ಷಿಣ ಭಾರತದ ಆಂಧ್ರದಲ್ಲಿ ಈಗಾಗಲೇ ಒಂದು ಬಹಿರಂಗ ಪ್ರಚಾರವನ್ನು ಕೂಡ ನಡೆಸೋಗಿದ್ದಾರೆ. ಬಹುತೇಕ ನಾನ್ ಕಾಂಗ್ರೆಸ್ ಪಾರ್ಟಿಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ಮೋದಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಾಸನೆ ಕಂಡು ಬರ್ತಾ ಇದೆ. ಹೈದರಾಬಾದ್ನಲ್ಲಿ ನಡೆದಂಥ ಬಹಿರಂಗ ಸಭೆಯಲ್ಲೂ ಕೂಡ ಅದೇ ರೀತಿಯ ಮಾತುಗಳನ್ನು ಆಡಿದ್ದಾರೆ. NT ರಾಮರಾವ್ ಅವರನ್ನು ಹೊಗಳಿದ್ದಾರೆ. ಜೊತೆಗೆ ತಮಿಳುನಾಡಿನ ಜಯಲಲಿತಾ ಅವರನ್ನು ಕೂಡ ಮೋದಿ ಹೊಗಳಿದ್ದಾರೆ. ಅಂದರೆ ಕಾಂಗ್ರೆಸ್ ವಿರೋಧಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ಹೊಗಳ ಮೂಲಕ ನರೇಂದ್ರ ಮೋದಿ ಒಂದು ರೀತಿ ಕಾಂಗ್ರೆಸ್ ವಿರೋಧಿ ರಂಗವನ್ನ ರಚನೆ ಮಾಡುವ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಹಾಗಾಗಿ ಸದ್ಯ ನರೇಂದ್ರ ಮೋದಿ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಆದರೆ ಕರ್ನಾಟಕದ ಮೇಲೆ ಚಿತ್ತ ಇದೆ. ಟಾರ್ಗೆಟ್ ಕರ್ನಾಟಕ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಸೆಪ್ಟೆಂಬರ್ ತಿಂಗಳ 2ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಕರ್ನಾಟಕ ನರೇಂದ್ರ ಮೋದಿ ಬರ್ತಾರೆ ಅನ್ನುವಂಥದ್ದು. ಸೊ ಅದಕ್ಕೆ ಮೊದಲು ಕಾಂಗ್ರೆಸ್ ವಿರೋಧಿ ರಂಗಕ್ಕೆ ಒಂದು ರೀತಿಯ ಚಾಲನೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಹೀಗಾಗಿ 19 ಸ್ಥಾನ ಪಡೆದಂಥ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಬೇಕಾದ್ರೆ ಯಾರ್ಯಾರು ಕಾಂಗ್ರೆಸ್ ವಿರೋಧಿಗಳಿದ್ದಾರೆ ಅವರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರುವಂಥ ಕೆಲಸಕ್ಕೆ ನರೇಂದ್ರ ಮೋದಿ ಕೈ ಹಾಕ್ತಾರೆ ಅನ್ನುವಂಥ ಒಂದು ಚಿತ್ರಣ ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಟಾರ್ಗೆಟ್ ಕರ್ನಾಟಕ, ಮೋದಿ ಫಾರ್ಮುಲಾ ಅನ್ನುವಂಥದ್ದು. ಸೊ ನರೇಂದ್ರ ಮೋದಿಯ ಫಾರ್ಮುಲಾ ಏನೇನಿರ್ಬೋದು ಕರ್ನಾಟಕದ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ, ಯಾರ್ಯಾರು ಬಿಜೆಪಿ ಬಿಟ್ಟು ಹೋಗಿದ್ದಾರೆ, ಮತ್ತೆ ಬಿಜೆಪಿ ವಿರೋಧಿ ಶಕ್ತಿಗಳು ಯಾವುವು ಇದಾವೆ, ಅವು ಕಾಂಗ್ರೆಸ್ ವಿರೋಧಿ ಶಕ್ತಿಗಳಾಗಿರೋದ್ರಿಂದ ಯಾರ್ಯಾರನ್ನ ಯಾವ ರೀತಿಯಾಗಿ ಪ್ರೀ ಪೋಲ್ ಅಲಯನ್ಸ್ ಅಥವಾ ಪೋಸ್ಟ್ ಪೋಲ್ ಅಲಯನ್ಸ್ ಎಲ್ಲ ಲೆಕ್ಕಾಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಸೊ ಮೋದಿ ಫಾರ್ಮುಲಾದಲ್ಲಿ ಬಹುತೇಕ ಕರ್ನಾಟಕದ ಮಟ್ಟಿಗೆ ಏನೇನ ಇರ್ಬೋದು ಅದನ್ನು ನೋಡೋಣ. ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ಗಳು ಕೂಡ ನಾನು ಚರ್ಚೆ ಮಾಡ್ತೀನಿ. ಸೊ ಮೋದಿ ಫಾರ್ಮುಲಾ 1, ಹೈದರಾಬಾದ್ ನಂತರ ಕರ್ನಾಟಕದತ್ತ ಮೋದಿ ಚಿತ್ತ ಹರಿಸಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ನರೇಂದ್ರ ಮೋದಿ ದಕ್ಷಿಣ ಭಾರತದ ಮೂಲಕವೇ ಒಂದು ದೊಡ್ಡ ಪ್ರಚಾರ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ವಿರೋಧಿ ನಾಯಕರಾದಂಥ ಚಂದ್ರಬಾಬು ನಾಯ್ಡು ಮತ್ತು ಜಯಲಲಿತಾ ಅವರನ್ನು ಹೊಗಳಿರೋದು ನೋಡಿದ್ರೆ ಬಹುತೇಕ ಕರ್ನಾಟಕ ಕೂಡ ಆ ಒಂದು ಹಾದಿ ಮುಂದುವರಿಯುತ್ತೆ. ಗುಜರಾತ್ಗಿಂತ ಕರ್ನಾಟಕವೇ ಮೋದಿ ಟಾರ್ಗೆಟ್ ಆಗಿದೆ. ಯಾಕಂತಂದ್ರೆ ಗುಜರಾತ್ನಲ್ಲಿ 3ನೇ ಬಾರಿ CM ಆಗಿದ್ರು ಕೂಡ ಮೋದಿ ಕೇವಲ 12 ಸ್ಥಾನಗಳನ್ನು ಗೆದ್ದಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಕಳೆದ ಬಾರಿ 19 ಸ್ಥಾನಗಳನ್ನು ಪಡೆದಿರತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗ ಯಡಿಯೂರಪ್ಪ ಕೂಡ ಪಕ್ಷದಲ್ಲಿಲ್ಲ, ಮತ್ತೆ ಶ್ರೀರಾಮುಲು ಕೂಡ ಪಕ್ಷದಲ್ಲಿಲ್ಲ. ಹಾಗಾಗಿ ಈ ಹಂತದಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರಬೇಕಾದ್ರೆ ಸೊ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಕೂಡ ಒಗ್ಗೂಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕರ್ನಾಟಕ ಟಾರ್ಗೆಟ್ ಆಗಿದೆ. ಕಾಂಗ್ರೆಸ್ ವಿರೋಧಿ ಮೈತ್ರಿಕೂಟಕ್ಕೆ ಕೊಡ್ತಾರ ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು. ಸೊ ಬಹುತೇಕ ಇಲ್ಲೊಂದು ಮಾತಿದೆ, ನೀವು ಯಾರನ್ನಾದ್ರೂ ಕೂಡ ಕನ್ವಿನ್ಸ್ ಮಾಡಕ್ಕೆ ಆಗದೆ ಹೋದ್ರೆ ಅವರನ್ನ ಕನ್ಫ್ಯೂಸ್ ಮಾಡಿ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಕಮ್ಯುನಲ್ ಸೆಕ್ಯುಲರ್ ಅನ್ನುವಂಥದ್ರ ಬದಲಿಗೆ ನರೇಂದ್ರ ಮೋದಿ ಒಂದು ಪಕ್ಕಾ ಪ್ರಾಕ್ಟಿಕಲ್ ರಾಜಕಾರಣಿಯಾಗಿ ಕಾಂಗ್ರೆಸ್ ವಿರೋಧಿ ಪಕ್ಷಗಳನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕಾಂಗ್ರೆಸ್ ವಿರೋಧಿ ಮೈತ್ರಿಕೂಟ ಜಾರಿಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಿಜೆಪಿ ಜೊತೆ ಕೆಜೆಪಿ BSR ವಿಲನವೋ ಮೈತ್ರಿವೋ, ಈಗಾಗಲೇ ಇಂಥ ಒಂದು ಚರ್ಚೆ ಶುರುವಾಗಿದೆ. ಸೊ ನರೇಂದ್ರ ಮೋದಿ ಅವರೇ ಇದರ ಸಾರಥ್ಯವನ್ನು ವಹಿಸಿದ್ದಾರೆ. ಸೊ ಯಡಿಯೂರಪ್ಪ ಪಕ್ಷ ಏನಿದೆ ಕೆಜೆಪಿ ಅದನ್ನು ವಿಲನ ಮಾಡಬೇಕು ಅನ್ನುವಂಥದ್ದು. ಸೊ ಅಡ್ವಾಣಿ ಮತ್ತು ಯಡಿಯೂರಪ್ಪ ವಿರೋಧಿ ನಾಯಕರು ಏನು ಅಸಮಾಧಾನ ಇದೆ ಅವರನ್ನು ಬೇಡ ಅನ್ನುವಂಥದ್ದು. ಸೊ ಅದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸೊ ಹಾಗಾಗಿ ಕೆಜೆಪಿ ವಿಲೀನವೋ ಅಥವಾ ಮೈತ್ರಿಯೋ ಈ ಎಲ್ಲ ಚರ್ಚೆಗೂ ಕೂಡ ಉತ್ತರ ಸಿಗ್ಬೋದು. ಬಿಜೆಪಿ ಜೆಡಿಎಸ್ ಮಧ್ಯೆ ತೆರೆಯ ಹಿಂದೆ ಸೀಟು ಹೊಂದಾಣಿಕೆ ಕಸರತ್ತು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಈಗಾಗಲೇ 2 ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ. ಸೊ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ
JDS ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ 10 ಸ್ಥಾನಗಳನ್ನು JDS ಬಿಟ್ಟುಕೊಡುವಂಥದ್ದು, BJP ಪ್ರಾಬಲ್ಯ ಇರತಕ್ಕಂಥ ಕಡೆಗಳಲ್ಲಿ 14 ಸ್ಥಾನಗಳನ್ನು ಸ್ಪರ್ಧೆ ಮಾಡುವಂಥದ್ದು, ಇನ್ನು 4 ಸ್ಥಾನಗಳಲ್ಲಿ ಫ್ರೆಂಡ್ಲಿ ಕಾಂಟೆಸ್ಟ್ ಅನ್ನುವಂಥ ಒಂದು ಎಲ್ಲೋ ಫಾರ್ಮುಲಾ ನಡೀತಾ ಇದೆ ಅನ್ನೋ ಮಾತಿದೆ. ಬಹುತೇಕ ಅದು ಮುಂದೆ ಸ್ಪಷ್ಟವಾಗಿ ಗೊತ್ತಾಗಬಹುದು. ದೇವೇಗೌಡರ ಚಿತ್ತ ತೃತೀಯ ರಂಗದ ಕಡೆಗೂ ಇಲ್ಲ NDA ಕಡೆಗೂ. ಸೊ ಬಹುತೇಕ ಇಲ್ಲಿರ್ತಕ್ಕಂಥದ್ದೇ ಮಹತ್ವದ ಒಂದು ಪ್ರಶ್ನೆ. ಯಾಕಂತಂದ್ರೆ ದೇವೇಗೌಡರು ಸದ್ಯ ತೃತೀಯ ರಂಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆದರೆ ಕುಮಾರಸ್ವಾಮಿಯವರ ಮಾತುಗಳು ಭಿನ್ನವಾಗಿದ್ದಾವೆ. ನನಗೆ ಸೆಕ್ಯುಲರ್ ಗೊತ್ತಾಗಲ್ಲ, ಕಮ್ಯುನಲ್ ಗೊತ್ತಾಗಲ್ಲ ಅನ್ನೋದು ಬಹುತೇಕ ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ತೃತೀಯ ರಂಗವೋ NDA ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಸೊ ಆಗ JDSನ ನಿಲುವೇನು ಅನ್ನುವಂಥದ್ದು ಕೂಡ ಜನರ ಮುಂದೆ ಗೊತ್ತಾಗುತ್ತೆ. ಸೊ ಎಲ್ಲ ಅಂಶಗಳು ಕೂಡ ನಾನು ಚರ್ಚೆಯನ್ನು ಮಾಡಿದೆ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಹಲವು ಗಣ್ಯರಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರಂತ ಮುದ್ದಹನುಮೇಗೌಡರು ಇದ್ದಾರೆ, ಮುದ್ದಹನುಮೇಗೌಡರು ಹಾಗೆಯೇ JDSನ ನಾಯಕರಾದಂಥ ವಕ್ತಾರರಾದಂಥ ರಮೇಶ್ ಬಾಬು ಇದ್ದಾರೆ, BJP ಶಾಸಕರಂತ ಸುರೇಶ್ ಗೌಡ್ರು ಇದ್ದಾರೆ. ಸೊ ನಿಮ್ಮ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಹಾಗೆ ದೆಹಲಿಯಿಂದ BJP ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಾನು ಮೊದಲಿಗೆ ಸುರೇಶ್ ಗೌಡ್ರನ್ನ ಕೇಳ್ತೀನಿ. ಸುರೇಶ್ ಗೌಡ್ರೆ, ನರೇಂದ್ರ ಮೋದಿ ಟಾರ್ಗೆಟ್ ಕರ್ನಾಟಕ ಫಾರ್ಮುಲಾ ರೆಡಿ ಆಗ್ತಾ ಇದೆ. ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗಳಿಸಬೇಕು. ಸೊ ಬೈ ಹುಕ್ ಆರ್ ಕುಕ್ ಅಥವಾ ಪೊಲಿಟಿಕಲಿ ಅಫಿಲಿಯೇಷನ್ ಏನೇ ಇರ್ಬೋದು, ನೀವು ಕಾಂಗ್ರೆಸ್ ವಿರೋಧಿ ಪಕ್ಷಗಳನ್ನ ಒಗ್ಗೂಡಿಸೋ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಖಂಡಿತ ಕರ್ನಾಟಕದಲ್ಲಿ ಟಾರ್ಗೆಟ್ಗಿಂತ ಉತ್ತರ ಪ್ರದೇಶ್, ಬಿಹಾರ್ ಇಲ್ಲಿ ಸಾಕಷ್ಟು ಸಂಖ್ಯೆಯ ನಾನು ಮಾತಾಡ್ತೀನಿ. ಈಗ ಹನುಮೇಗೌಡ್ರೆ, ಇವತ್ತು ಕಾಂಗ್ರೆಸ್ ವಿರೋಧಿ ರಂಗ ಏನಾದರೂ ಅಸ್ತಿತ್ವಕ್ಕೆ ಬರೋದೇ ಆದರೆ ನರೇಂದ್ರ ಮೋದಿ ಅವರಿಗೆ ಈಗ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, NDA ಹೆಚ್ಚಿನ ಸ್ಥಾನ ಪಡಿಬೇಕಾದ್ರೆ ಸೊ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಒಂದಾಗುವಂಥ ಸಾಧ್ಯತೆ ಇದೆ ಕರ್ನಾಟಕದ ಮಟ್ಟಿಗೆ. ಅಲ್ಲ, ಈಗ ನೆನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನೀವೇನು ಹೇಳ್ತಾ ಇದ್ರಿ, ಕಾಂಗ್ರೆಸ್ ವಿರೋಧಿ ರಂಗ ಈಗಾಗಲೇ ರಚನೆ ಆಗಿದೆ ಕರ್ನಾಟಕದ ಮಟ್ಟಿಗೆ. ಅದನ್ನು ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷನೂ ಕೂಡ ಅದನ್ನು ವಿರೋಧಿಸಲಿಕ್ಕೆ ತಯಾರಾಗಿ ಇವತ್ತು ಆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿರೋಧಿ ರಂಗಕ್ಕೆ ಸೆಡ್ಡು ಹೊಡೆದು ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಚುನಾವಣೆಯನ್ನು ಎದುರಿಸಿದೆ. ಮತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸತಕ್ಕಂಥದ್ದು 100ಕ್ಕೆ 100 ಭಾಗ ಶತಸಿದ್ಧ ಎರಡೂ ಕ್ಷೇತ್ರಗಳಲ್ಲಿ. ಹಾಗಾಗಿ ಕಾಂಗ್ರೆಸ್ ವಿರೋಧಿ ನೇತೃತ್ವದಲ್ಲಿ ಏನು ಇದು ಒಂದು ರಂಗ ರಚನೆ ಆಗಿದೆ ಕರ್ನಾಟಕದ ಮಟ್ಟಿಗೆ. ಬಹುಶಃ ಅದು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಕಾಂಗ್ರೆಸ್ ವಿರೋಧಿ ರಾಜಕೀಯ ಪಕ್ಷಗಳೇನಿದೆ ಅವರ ಮನಸ್ಥಿತಿ ಏನಿದೆ, ಮುಂದಿನ ದಿನಗಳಲ್ಲಿ ಅವರು ಯಾವ ಚಿಂತನೆಯನ್ನು ನಡೆಸಿದರೆ ಮುಂದೆ ಅತಿ ಶೀಘ್ರದಲ್ಲಿ ಬಹುಶಃ ಲೋಕಸಭೆಗೆ ಚುನಾವಣೆ ನೀಡತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ. ಅಂದ್ರೆ ಆ ಸಾಧ್ಯತೆಯನ್ನು ತಾವು ಒಪ್ಕೊಳ್ತೀರಿ ರಾಜಕೀಯವಾಗಿ ಅಂತ ಹೇಳ್ತೀರಾ? ಫಸ್ಟ್ ಕಮರ್ಸ್ ಅಂದ್ರೆ ಒಂದು 5-6 ತಿಂಗಳು ಇರಬಹುದು. ಹಾಗಾಗಿ ಆ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತಾ ಇವೆ, ಇವರು ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ಕೋಬಹುದು ಅಂತ ಅನ್ನೋದಕ್ಕೆ ಈಗಾಗಲೇ ಅವರು ನಾಂದಿಯನ್ನು ಆಡಿದ್ದಾರೆ. ಅದನ್ನು ಆ ನಾಂದಿಯನ್ನು ಮತ್ತು ಆ ಒಂದು ಹೊಂದಾಣಿಕೆಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಎದುರಿಸಲಿಕ್ಕೆ ಕರ್ನಾಟಕದಲ್ಲೂ ಕೂಡ ಸಿದ್ಧ ಇದೆ. ಅಂಥದ್ದು ಮೋದಿಯವರ ನೇತೃತ್ವದಲ್ಲಿ ಈ ರಾಷ್ಟ್ರದಲ್ಲಿ ಎಲ್ಲಿ ಹೊಂದಾಣಿಕೆ ಆದರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಏಕೈಕವಾಗಿ ಇದನ್ನು ಸಮರ್ಥವಾಗಿ ಬಹಳ ಬೇಡಿಕೆ ಇರ್ತಕ್ಕಂಥ ಜಾತ್ಯ ಜನತಾದಳ ಕೂಡ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಚಂದ್ರಬಾಬು ನಾಯ್ಡು ತಗೋಬಹುದು, ಹಿಂದೆ ಶರದ್ ಯಾದವ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, BJP ಜೊತೆ ಹೋಗಿದ್ರು ಕೂಡ ಮೊದಲಿಂದ ರಾಜಕಾರಣ ಇರ್ತಕ್ಕಂಥದ್ದು ಕಾಂಗ್ರೆಸ್ ವಿರೋಧಿ ರಾಜಕಾರಣ. ಸೊ ಕರ್ನಾಟಕದ ಮಟ್ಟಿಗೆ JDS NDA ಜೊತೆಗೆ ಹೋಗ್ತೀರಾ ಅಥವಾ ತೃತೀಯ ರಂಗದ ಜೊತೆ ಹೋಗ್ತೀರಾ, ಯಾವುದು ಕೂಡ ಕ್ಲಾರಿಟಿ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಇಬ್ಬರೂ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ನಾವು ಇರ್ತಕ್ಕಂಥದ್ದು ತೃತೀಯ ರಂಗದಲ್ಲೇ, ಮುಂದುವರಿರ್ತಕ್ಕಂಥದ್ದು ತೃತೀಯ ರಂಗದಲ್ಲೇ. ಅದು ಬೇರೆ ಬೇರೆ ಕಾರಣಗಳಿಗೆ. ರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಮುಳುಗುತ್ತಿರ್ತಕ್ಕಂಥ ಒಂದು ಹಡಗು. ಇವತ್ತೇನು ಹಗರಣಗಳಿದೆ, ಬಹುಶಃ ಭ್ರಷ್ಟಾಚಾರದ ಲೋಕಪಾಲ್ ಮಸೂದೆಯಿಂದ ಹಿಡಿದು ಹಡಗು ಯಾವುದು ನಿಮ್ಮ ಮುಂದೆ? ಈಗ ಮುಳುಗ್ತಿರೋ ಹಡಗು ಬಿಡಿ, ಈಗ ತೇಲೋ ಹಡಗು ಯಾವುದು ಅಥವಾ ಪ್ರಯಾಣ ಮಾಡೋ ಹಡಗು ಯಾವುದು, ಆಯ್ಕೆ ಯಾವುದು ನಿಮ್ದು ಅಂತ? ತೃತೀಯ ರಂಗದ ಈಗ ಅದು ಮುಳುಗಿರೋ ಹಡಗದು. ದೇಶದ ಒಂದು ಸತ್ಯ ಸಂಗತಿ ಅಂದರೆ ಮೈತ್ರಿ ರಾಜಕಾರಣ ಇಲ್ಲದೆ ಯಾವುದೇ ಪಕ್ಷ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಯಾವ ರೀತಿ ಒಕ್ಕೂಟ ವ್ಯವಸ್ಥೆ ಬಂದಿದೆಯೋ ಅದೇ ರೀತಿ ವಿವಿಧ ಪಕ್ಷಗಳ ಸರ್ಕಾರ ಮಾಡೋಂಥ ಒಂದು ಪರಿಸ್ಥಿತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿರ್ಮಾಣ ಆಗಿದೆ. ಹೆಸರಿಗೆ ರಾಷ್ಟ್ರೀಯ ಪಕ್ಷಗಳಾಗಿ 6 ರಾಷ್ಟ್ರೀಯ ಪಕ್ಷಗಳು ಇದ್ದರೂ ಸಹ ಯಾವುದೇ ಪ್ರಾದೇಶಿಕ ಪಕ್ಷದ ಸಹಕಾರ ಇಲ್ಲದೆ ಸರ್ಕಾರ ಸ್ಥಾಪನೆ ಮಾಡೋಂಥ ಅಥವಾ ಸರ್ಕಾರ ಪ್ರತಿಷ್ಠಾಪನೆ ಮಾಡೋಂಥ ಯಾವುದೇ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿಲ್ಲ. ಹಾಗಾಗಿ UPA ಇರಲಿ, NDA ಇರಲಿ, ತೃತೀಯ ರಂಗ ಇರಲಿ, ಎಲ್ಲವೂ ಸಹ ಮೈತ್ರಿ ಪಕ್ಷಗಳ ಆಧಾರದ ಮೇಲೆ ಸರ್ಕಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲ, ವಿಚಿತ್ರ ಅಂದರೆ ರಮೇಶ್ ಬಾಬು, ನಿಮ್ಮ ಪಕ್ಷ ಈಗ ಆಲ್ರೆಡಿ UPA ಘಟಕ ಪಕ್ಷ. ಸೊ ಈಗ ನೀವು ಮಾತಾಡ್ತಾ ಇರೋದು ತೃತೀಯ ರಂಗದ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ಒಂದು ಕಡೆ BJP ಬೆಂಬಲ ಪಡ್ಕೊಂಡಿದ್ದೀರಿ. ಏನು ಒಂದು ಕನ್ಫ್ಯೂಷನ್, JDSಗೆ ಒಂದು ಕ್ಲಾರಿಟಿ ಇಲ್ಲ. ಇಲ್ಲ, ನಮಗೆ ಕನ್ಫ್ಯೂಷನ್ ಇಲ್ವೇ ಇಲ್ಲ. ನಾವು ಇವತ್ತು ಕೂಡ ನೀವು UPAನ ಒಂದು ಅಂಗಪಕ್ಷ ಇಲ್ಲ, ಖಂಡಿತ ಇಲ್ಲ. ನೋಡಿ,
ಈ ಉಪಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷನೂ ಸ್ಪಷ್ಟಪಡಿಸಿದೆ, ನಮ್ಮ ಪಕ್ಷದವರು ಸ್ಪಷ್ಟಪಡಿಸಿದ್ದಾರೆ. ಇದು ಒಂದು ತಾತ್ಕಾಲಿಕವಾದಂಥ ಹೊಂದಾಣಿಕೆ. ಸ್ಪಷ್ಟಪಡಿಸಿಲ್ಲ, ನಮಗೆ ಕಾಂಗ್ರೆಸ್ ಹೋಗ್ತೀವಿ, ಅವರನ್ನು ಸೇರಿಸ್ಕೊಳ್ತೀವಿ. ಭಾರತೀಯ ಜನತಾ ಪಕ್ಷದ ವಕ್ತಾರರಂತ CT ರವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋ ಕಾರಣಕ್ಕಾಗಿ ಈ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಆಗ್ತಾ ಇಲ್ಲ. ಅಲ್ಲ, ನಾವು ಕಾಂಗ್ರೆಸ್ ವಿರುದ್ಧನೇ ಇರೋದು, ಆ ಪ್ರಶ್ನೆನೇ ಇಲ್ಲ. ಈಗ ಅಂದ್ರೆ ವ್ಯಕ್ತಿಗತವಾಗಿ ನೀವು ಇಂಡಿವಿಜುವಲ್ ಆಗಿ ಹೋಗ್ತೀರಿ, ಅಂದ್ರೆ ಒಂಟಿ ಹೋರಾಟ ಮಾಡ್ತೀರಿ? ಇಲ್ಲ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧವಾದಂತಹ ಶಕ್ತಿಗಳು ಒಗ್ಗೂಡಿರ್ತಕ್ಕಂಥದ್ದು ಇದು ಪ್ರಥಮ ಅಲ್ಲ. 1983 ಅದೊಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೂಡ ಮುಂದುವರಿಸ್ತೀರಾ ಅನ್ನೋ ಪ್ರಶ್ನೆ ಇದೆ. ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಪ್ರಶ್ನೆ ನೀವು ಕೇಳಿದಕ್ಕೆ ಅದು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಕೇಂದ್ರದಲ್ಲಿ ವಿಷಾದಾರಿತವಾಗಿ ನಾವು UPAಗೂ ಬೆಂಬಲ ಕೊಟ್ಟಿದ್ದೀವಿ, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ಕೇಂದ್ರದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಒಂದು ಅಡುಗು ಇದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಆ ಪ್ರಶ್ನೆ ಬರೋದೇ ಇಲ್ಲ. UPA ಜೊತೆ ಹೋಗೋದಾಗಲಿ NDA ಜೊತೆ ಆಗೋದ ಪ್ರಶ್ನೆ ಇಲ್ಲ. ನಾವು ಖಂಡಿತ ತೃತೀಯ ರಂಗದಲ್ಲಿ ಇರ್ತೀವಿ. ಸುರೇಶ್ ಗೌಡ್ರ, ಆರಂಭದಲ್ಲಿ ನಿಮ್ಗೆ ಕೇಳಿದೆ, ನರೇಂದ್ರ ಮೋದಿ ಗುಜರಾತ್ಗಿಂತ ಕರ್ನಾಟಕನೇ ಬಹಳ ಟಾರ್ಗೆಟ್ ಇರೋದು. ಯಾಕಂದ್ರೆ 19 ಸ್ಥಾನ ಗೆದ್ದಿರ್ತಕ್ಕಂಥ ರಾಜ್ಯ ಇದು. ಅದು ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ಸ್ಥಾನ ಗೆದ್ದಿರ್ತಕ್ಕಂಥದ್ದು ಕೂಡ ನೀವು ಕನಸು ಮನಸ್ಸಲ್ಲಿ ಊಹಿಸಿರಲಿಲ್ಲ. ಸೊ ಇದನ್ನು ಉಳಿಸ್ಕೊಳ್ಬೇಕಾದ್ರೆ ಈಗಾಗಲೇ ಅನೇಕ ಸಮೀಕ್ಷೆಗಳು ಬರ್ತದೆ. ಒಂದು ವೇಳೆ ಚುನಾವಣೆ ಆದರೆ, ಇವತ್ತು ನಾಳೆಗಾದರೆ 6 ರಿಂದ 7 ಸ್ಥಾನ BJPಗೆ ಬರುತ್ತೆ. ಸೊ ಬಹುತೇಕ ನರೇಂದ್ರ ಮೋದಿ ಕೂಡ ರಾಜಕಾರಣದ ಪ್ರಾಕ್ಟಿಕಲ್ ಅಂಶಗಳು ಗೊತ್ತಿದ್ದಾವೆ. ಸೊ ಆ ಕಾರಣಕ್ಕಾಗಿಯೇ ಅವರಿಗೆ ಕಾಂಗ್ರೆಸ್ ವಿರೋಧಿ ಯಾವುದೇ ಪಕ್ಷ ಇರ್ಬೋದು, ಅವರನ್ನು ಯಾಕೆ ಜೊತೆಗೆ ತೊಗೊಂಡು ಹೋಗಬಾರ್ದು ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಬಹುತೇಕ ಆ ಕಾರಣ ಕರ್ನಾಟಕದಲ್ಲಿ ಈ ಫಾರ್ಮುಲಾ ನರೇಂದ್ರ ಮೋದಿ ಅಪ್ಲೈ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲ, ನಮಗೆ ಭಾಳ ಸ್ಪಷ್ಟವಾಗಿದೆ. ನಮ್ಮ ಪಕ್ಷ ಬಿಟ್ಟೋದಂಥವ್ರು, ನಮ್ಮ ಆಗಿನ ನಾಯಕರಾದಂಥ ಯಡಿಯೂರಪ್ಪನವರು, ಶ್ರೀರಾಮುಲು, ಇವ್ರ ಜೊತೆ ಮಾತುಕತೆ ನಡೀತಿದೆ. ಅವ್ರನ್ನ ಸೇರಿಸ್ಕೋಬೇಕು ಅಂತ ಪಾರ್ಲಿಮೆಂಟಿನ ದೃಷ್ಟಿಯಿಂದ. ಅದು ಕೇಂದ್ರದಲ್ಲೂ ಸಹ ಮಾತುಕತೆ ನಡೀತಿದೆ. ಅದು ಫೈನಲ್ ಆಗೋ ಸ್ಟೇಜಲ್ಲಿದೆ. ಯಾವುದೇ ಸಂದರ್ಭದಲ್ಲಿ ಅದು ಫೈನಲ್ ಆಗುವಂಥ ಹಂತದಲ್ಲಿದೆ. ಎರಡನೇದಾಗಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಒಂದು ಇರ್ಬೋದು ಟಾರ್ಗೆಟ್, ಆದರೆ ಇಡೀ ದೇಶದ ಟಾರ್ಗೆಟ್ ಇದೆ ಅವರಿಗೆ. ಯಾಕೆಂದರೆ UPಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನ ಇರುವಂಥದ್ದು, ಬಿಹಾರದಲ್ಲಿ ಹೆಚ್ಚಿನ ಸ್ಥಾನ ಇರುವಂಥದ್ದು. ಅದಕ್ಕೆ ಅವರು ಆ ಕಡೆಗೂ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅದೇ ದೇಶದಲ್ಲಿ ಈ ಸಲ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಹಳ ಸಾಮಾನ್ಯ ಜನದ ನಿರೀಕ್ಷೆ ಇದೆ. ಯಾಕೆಂದರೆ ಗಡಿಯಲ್ಲಿ ಆಗ್ತಿರುವಂಥದ್ದು ಫೋಕಸ್ ಆಗಿ ಚರ್ಚೆ ಮಾಡೋಣ. ನರೇಂದ್ರ ಮೋದಿ ನಾಯಕತ್ವ ಅನ್ನುವಂಥದ್ದು ನಿಮ್ಮ ಪಕ್ಷದ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರ. ಸೊ ಹಾಗಾಗಿ BJP ಸ್ವಂತ ಬರದಲ್ಲೇ ಏನು 270 ಸೀಟ್ ಗೆಲ್ಲಕ್ಕಾಗೋದಿಲ್ಲ. ನಿಮ್ಮಿರ್ತಕ್ಕಂಥದ್ದು ಈಗಿನ ಲೋಕಸಭೆಯ ಸ್ಥಾನಗಳು 116 ಅಷ್ಟೇ. ಈಗಾಗಲೇ JDU 30 ಸ್ಥಾನ ಇರ್ತಕ್ಕಂಥದ್ದು ಹೊರಗಡೆ ಹೋಗಿದೆ. ಸೊ ಎಲ್ಲ ಸೇರಿದ್ರೆ 135 ಇದೆ. ಸೊ ಹಾಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನ ಪಡೆದಿರ್ತಕ್ಕಂಥದ್ದು. ಗುಜರಾತಲ್ಲಿ 12 ಸ್ಥಾನ, ಕೇವಲ ಗುಜರಾತಿನ ಮುಖ್ಯಮಂತ್ರಿ ಆದರೂ ಕೂಡ 12 ಸ್ಥಾನ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ JDS ಅನ್ನು ಕೂಡ ಸೇರಿಸ್ಕೊಂಡು ನೀವು ಒಂದು ಒಕ್ಕೂಟ ಮಾಡೋದ್ರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲ ನಿಮಗೆ. ಅಲ್ಲ, ಪ್ರತಿಯೊಂದು ಸ್ಥಾನನೂ ಬಹಳ ಮುಖ್ಯ. ವಾಜಪೇಯಿ ಅವರು ಒಂದ್ಸರಿ 1 ವೋಟಿಂದ ಪ್ರಧಾನಮಂತ್ರಿ ಸರ್ಕಾರವನ್ನು ಕಳ್ಕೊಂಡಿದ್ದೇವೆ. ಅದರಿಂದ ನಾವೆಲ್ಲರನ್ನು ಕೂಡಿ ಒಂದು ಸರ್ಕಾರ, ಕಾಂಗ್ರೆಸ್ಸಿನ ವಿರುದ್ಧದ ಒಂದು ಸರ್ಕಾರವನ್ನು ದೇಶದಲ್ಲಿ ನಿರ್ಮಾಣ ಮಾಡಬೇಕು. 10 ವರ್ಷಗಳ ಏನು ಅವರು ಕೊಟ್ಟಂತ ಇವತ್ತು ಬೆಲೆ ಏರಿಕೆ 70 ರೂಪಾಯಿ, ದೇಶದಲ್ಲಿ ಚೈನಾದವರು ಭಾರತ ದೇಶವನ್ನು ಅಕ್ರಮ ಮಾಡ್ತಿರುವಂಥದ್ದು, ಪಾಕಿಸ್ತಾನದಲ್ಲಿ ಇರುವಂತಹ ನಮ್ಮ ಸೋಲ್ಜರ್ಗಳನ್ನ ಸಾಯಿಸ್ತಾ ಇರೋದು, ಒಂದು ಪ್ರತಿಕ್ರಿಯೆಯನ್ನು ಸಹ ಕೇಂದ್ರದಿಂದ ಬರದಲ್ಲಿರುವಂಥದ್ದು, ಇವತ್ತಿನ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಇವೆಲ್ಲವೂ ಜನಸಾಮಾನ್ಯರು ಇವತ್ತು ಬಹಳ ಈ ಸರ್ಕಾರ ಬೇಡ, ಕಾಂಗ್ರೆಸ್ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸಮೀಕ್ಷೆಗಳು ಕೂಡ ಸಾಕಷ್ಟು ಸಮೀಕ್ಷೆಗಳು ಸಹ ಕಾಂಗ್ರೆಸ್ಸಿನ ವಿರುದ್ಧವಾದ ಒಂದು ಸಮೀಕ್ಷೆಗಳನ್ನು ನಾವು ಕಾಣ್ತಿದ್ದೇವೆ. ಅದರಿಂದ ದೇಶದಲ್ಲಿ ಜನ ನಿರ್ಧಾರ ಮಾಡ್ತಿದ್ದಾರೆ, ಕಾಂಗ್ರೆಸ್ ಏತರ ಒಂದು ಸರ್ಕಾರವನ್ನು ತರಬೇಕು ಅಂತೇಳಿ ಆ ನರೇಂದ್ರ ಮೋದಿಯವರ ನಾಯಕತ್ವವನ್ನು ತಗೊಂಡಿದ್ದಾರೆ. ಅದರ ಮುಖಾಂತರ ಯಾವ ಬರ್ತಾರೆ ನರೇಂದ್ರ ಮೋದಿ ನಿಮ್ಮ ಪ್ರಕಾರ ಕರ್ನಾಟಕಕ್ಕೆ? ಸೆಪ್ಟೆಂಬರ್ ಬರ್ತಾರೆ ಅಂತ ಹೇಳ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾರೆ. ಅಷ್ಟೊತ್ತಿಗೆ ಯಡಿಯೂರಪ್ಪನವರು ಪಕ್ಷಕ್ಕೆ ಸೇರಿಸ್ಕೋಬೇಕಾ ಅಥವಾ ಹೊರಗಡೆ ಇಡಬೇಕು ಅನ್ನೋದು ತೀರ್ಮಾನ ಆಗುತ್ತೆ. ಅದು ನಮ್ಮ ಕೇಂದ್ರದ ನಿರ್ಧಾರ. 100ಕ್ಕೆ 100 ಯಡಿಯೂರಪ್ಪನವರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ನಿಮ್ಮ ಎಲ್ಲ ಪೊಲಿಟಿಕಲ್ ಈ ಫಾರ್ಮುಲಾಸ್ ಏನಿದೆ, ಪ್ಲಾನ್ಗಳು ಎಲ್ಲವೂ ಕೂಡ ಸಕ್ಸಸ್ ಮಾಡ್ಕೊಂಡ್ಬಿಡ್ತಾರೆ. ಖಂಡಿತವಾಗಲೂ ಚುನಾವಣೆ ಒಂದು ಯುದ್ಧದಲ್ಲಿ, ಮಹಾಯುದ್ಧದಲ್ಲಿ ನಾವೆಲ್ಲವನ್ನ ಸಜ್ಜು ಮಾಡಿದ್ರೆ ಮಾತ್ರ ಯುದ್ಧವನ್ನು ಮಾಡ್ಬೋದು ಕಾಂಗ್ರೆಸ್ನ ವಿರುದ್ಧ. ಸೊ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.